ಫ್ರೆಂಡ್ಸ್, ಇವತ್ತು ಕರ್ಚಕಾಯಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೇನೆ. 1/4 kg ಮೈದಾ ಹಿಟ್ಟು ನಾದಿಟ್ಕೊಂಡಿದ್ದೇನೆ. 5 ನಿಮಿಷ ಆಯಿತು. 1/4 kg ಪುಟಾಣಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೇನೆ. 1/4 kg ಸಕ್ಕರೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೇನೆ. ಅರ್ಧ ಕಪ್ಪು ಎಳ್ಳು ಹುರಿದಿಟ್ಕೊಂಡಿದ್ದೇನೆ. 1 ಕಪ್ಪು ಕೊಬ್ಬರಿ 4 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೇನೆ. ಈಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೇನೆ. ಆಮೇಲೆ ಸಕ್ಕರೆ ಹಾಕ್ತಾ ಇದ್ದೇನೆ. ಆಮೇಲೆ ಕೊಬ್ಬರಿ ಪುಡಿ ಹಾಕ್ತಾ ಇದ್ದೇನೆ. ಎಳ್ಳು, ಆಮೇಲೆ ಏಲಕ್ಕಿ ಪುಡಿ. ಈಗ ಎಲ್ಲನೂ ಹಾಕ್ಕೊಂಡಿದ್ದೀನಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ತೆಗೆದಿಡಬೇಕು ಒಂದು 5 ನಿಮಿಷ. ಫ್ರೆಂಡ್ಸ್, ಈ ಥರ ಉಳ್ಳೆ ಕಟ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದು ಸೈಡಿಗೆ ಇಟ್ಕೋಬೇಕು. ಈಗ ಇದು ಲಾಸ್ಟ್ಕೋಬೇಕು. ಈ ಥರ ನಡ್ಸ್ಕೋಬೇಕು. ಈಗ ಇದು ಪುಡಿಯನ್ನು ಹಾಕೋಬೇಕು. ಈಗ ಈ ಥರ ಹಚ್ಕೋಬೇಕು ಸುತ್ತ. ಹಚ್ಕೊಂಡು ಈ ಥರ ಇದು ಮಾಡಿ ತುಂಬ್ಕೋಬೇಕು ಫ್ರೆಂಡ್ಸ್. ಈ ಥರ ತುಂಬ್ಕೋಬೇಕು ಫ್ರೆಂಡ್ಸ್. ಈ ಥರ ತುಂಬಿಟ್ಕೋಬೇಕು. ಈಗ ಒಂದು ಕಡೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಎಣ್ಣೆ ಹಾಕೋಬೇಕು. ಇದು ಎಣ್ಣೆ ಕಾಯತನ ಬಿಡಬೇಕು ಒಂದು 5 ನಿಮಿಷ. ಈಗ ಎಣ್ಣೆ ಕಾಯ್ದಿದೆ. ಮಾಡಿದ ಕರ್ಚಿಕಾಯನ್ನು ಹಾಕ್ತಾ ಇದ್ದೇನೆ ಎಣ್ಣೆಯಲ್ಲಿ. ಈಗ ಇದು ಮಾಡ್ಕೋಬೇಕು. ಸಿಲಿಂಡ್ರನ್ನು ಇದು ಇಟ್ಕೋಬೇಕು ಮೀಡಿಯಮ್ದಾಗ. ಈಗ ಆಗಿದೆ, ತಗೋತಾ ಇದ್ದೇನೆ. ಮತ್ತೆ ಹಾಕೋತಾ ಇದ್ದೇನೆ. ಗೋಲ್ಡನ್ ಕಲರ್ ಹಾಕಬೇಕು. ಇವು ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬಾರ್ದು ಎಣ್ಣೆಯಲ್ಲಿ. ಫ್ರೆಂಡ್ಸ್, ಈಗ ಕರ್ಚಕಾಯಿ ಕರೆದು ಮುಗಿದಿದೆ. ಈಗ ಒಲೆಯನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಫ್ರೆಂಡ್ಸ್, ಈಗ ಕರ್ಚಕಾಯನ್ನು ರೆಡಿಯಾಗಿದ್ದಾವೆ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ನಾಳೆ ಹೊಸ ರೆಸಿಪಿ ಜೊತೆ. ಬಾಯ್ ಫ್ರೆಂಡ್ಸ್, ಬಾಯ್.